ನಾವು ಪ್ರತಿನಿತ್ಯ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಎಣ್ಣೆಗಳನ್ನು ಬಳಸ್ತೀವಿ ಅಲ್ವಾ? ಅಡುಗೆಯಲ್ಲಿ ಅಥವಾ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಬೇರೆ ಬೇರೆ ರೀತಿಯ ಎಣ್ಣೆಗಳನ್ನು ಬಳಸ್ತೀವಿ. ಒಂದೊಂದು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಸಹಾಯವಾಗುತ್ತೆ ಅಂತಾನೆ ಹೇಳ್ಬಹುದು. ಅದರಲ್ಲಿ ಒಂದು ಆಲಿವ್ ಆಯಿಲ್. ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳು ಸಿಗ್ತವೆ ಇದರಿಂದ. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸೋದ್ರಿಂದ ಕೆಲವೊಬ್ರು ಅಷ್ಟಾಗಿ ಬಳಸೋದಿಲ್ಲ, ಆದ್ರೆ ಕೆಲವೊಬ್ರು ತುಂಬಾನೇ ಇಷ್ಟಪಟ್ಟು ಬಳಸ್ತಾರೆ ಕೂಡ ಹೌದು. ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಆಲಿವ್ ಆಯಿಲ್ ಅನ್ನ ಯಾವ ರೀತಿ ಬಳಸಬಹುದು, ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದ್ರಲ್ಲಿ ಇದು ಸಹಕಾರಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಆಲಿವ್ ಆಯಿಲ್ ಅಲ್ಲಿ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಶಕ್ತಿ ಇರುತ್ತೆ. ಹಾಗಾಗಿ ಇದು ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇದರಿಂದಾಗಿ ರಕ್ತನಾಳದಲ್ಲಿ ಬ್ಲಾಕೇಜ್ ಎಲ್ಲ ಆಗೋದಿಲ್ಲ, ಹಾಗೇನೆ ರಕ್ತ ಸಂಚಾರ ಕೂಡ ದೇಹದಲ್ಲಿ ಸರಾಗವಾಗಿ ಆಗೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಚರ್ಮವನ್ನ ಹೈಡ್ರೇಟ್ ಆಗಿ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಕೆಲವೊಬ್ರದ್ದು ತುಂಬಾನೇ ಡ್ರೈ ಸ್ಕಿನ್ ಇರುತ್ತೆ ಅಲ್ವಾ, ತುಂಬಾನೇ ಒಡಿತಾ ಇರುತ್ತೆ. ಹೀಗಿರುವಾಗ ಆಲಿವ್ ಆಯಿಲ್ ಅನ್ನ ಬಳಸಬಹುದು. ಮಸಾಜ್ ಎಲ್ಲ ಮಾಡಬಹುದು. ನಾವೇನಾದ್ರೂ ಫೇಸ್ ಪ್ಯಾಕ್ ಎಲ್ಲ ಮಾಡೋದಿದ್ರು ಕೂಡ ಅದರಲ್ಲಿ ಒಂದೆರಡು ಹನಿ ಆಲಿವ್ ಆಯಿಲ್ ಅನ್ನ ಬಳಸಬಹುದು, ಅಥವಾ ನಾವು ನಮ್ಮ ಅಡುಗೆಯಲ್ಲಿ ಕೂಡ ಇದನ್ನ ಬಳಸ್ಕೊಳ್ಬಹುದು. ಇದರಿಂದ ಚರ್ಮ ಸಾಫ್ಟ್ ಆಗಿ ಇರೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಉಗುರುಗಳ ಬೆಳವಣಿಗೆಗೆ ಕೂಡ ತುಂಬಾನೇ ಒಳ್ಳೆಯದು. ಕೆಲವೊಬ್ರದ್ದು ಉಗುರು ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ, ಏನು ಬಟ್ಟೆ ಒಗೆಯುವಾಗ ಅಥವಾ ಏನಾದ್ರೂ ಕೆಲಸ ಮಾಡುವಾಗೆಲ್ಲ ಕಟ್ ಆಗ್ತಾ ಇರುತ್ತೆ ಅಲ್ವಾ? ಸೊ ಆ ತರ ಆಗ್ಬಾರ್ದು. ಉಗುರು ತುಂಬಾನೇ ಸ್ಟ್ರಾಂಗ್ ಆಗಿ ಇರಬೇಕು, ಆರೋಗ್ಯಕರವಾಗಿ ಇರಬೇಕು ಅಂತ ಆದ್ರೆ ಕೂಡ ಆಲಿವ್ ಆಯಿಲ್ ಅನ್ನ ಬಳಸಬಹುದು. ಹಾಗೇನೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಕೂದಲು ತುಂಬಾನೇ ಸ್ಟ್ರಾಂಗ್ ಆಗಿ ಇರುತ್ತೆ, ಹಾಗೇನೆ ಕಪ್ಪಾಗಿ ದಟ್ಟವಾಗಿ ಬರೋದಕ್ಕೆ ಕೂಡ ಸಹಾಯ ಆಗುತ್ತೆ. ಆಲಿವ್ ಆಯಿಲ್ ಅನ್ನ ಸ್ವಲ್ಪ ಬಿಸಿ ಮಾಡಿ ಅಥವಾ ಬೆಚ್ಚಗೆ ಮಾಡಿ ಇದರಿಂದ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂದಲು ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ದೇಹದಲ್ಲಿ ಅಲ್ಲಲ್ಲಿ ಪೇಯ್ನ್ ಇರುತ್ತೆ ಅಲ್ವಾ, ತುಂಬಾನೇ ನೋವು ಇರುತ್ತೆ, ಕೀಲು ನೋವು, ಹಾಗೇನೆ ಸ್ನಾಯು ಸೆಳೆತ ಎಲ್ಲ ಇರುತ್ತೆ ಅಲ್ವಾ. ಈ ತರ ಯಾವುದೇ ತರ ನೋವು ಇದ್ರೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನಾವು ಆಹಾರದಲ್ಲಿ ಕೂಡ ಬಳಸ್ಕೊಳ್ಬಹುದು. ಇದನ್ನ ಅಡುಗೆಯಲ್ಲಿ ಅಥವಾ ಸಲಾಡ್ಸ್ ಗಳಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಬಳಸಬಹುದು, ಅಥವಾ ಈ ಆಲಿವ್ ಆಯಿಲ್ ಅನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಎಲ್ಲಿ ನೋವಿದೆ ಅಲ್ಲಿಗೆ ಹಾಕಿ ಮಸಾಜ್ ಮಾಡೋದ್ರಿಂದ ಕೂಡ ನೋವೆಲ್ಲ ಕಡಿಮೆ ಆಗುತ್ತೆ. ಇನ್ನು ಮೂಳೆಗಳ ಬೆಳವಣಿಗೆಗೆ ಕೂಡ ತುಂಬಾನೇ ಒಳ್ಳೆಯದಿದು. ಇದನ್ನ ಸೇವನೆ ಮಾಡೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮಾನಸಿಕ ಒತ್ತಡ ಹಾಗೇನೆ ಡಿಪ್ರೆಷನ್ ಅಥವಾ ಖಿನ್ನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಲ್ವಾ. ಡಿಪ್ರೆಷನ್ ಹಾಗೇನೆ ಸ್ಟ್ರೆಸ್ ಈ ತರ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ಈ ಆಲಿವ್ ಆಯಿಲ್ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೇನೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾನೇ ಒಳ್ಳೆಯದು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಕಾರಿ ಇದು. ನೋಡಿದ್ರಲ್ಲ, ಆಲಿವ್ ಆಯಿಲ್ ಅನ್ನು ನಾವು ಯಾವ ರೀತಿ ಬಳಸಬಹುದು, ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಳೋಕೆ ಇದು ಸಹಾಯ ಆಗುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.